ನಟ ದರ್ಶನ್ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ಗೆ ತೆರಳಿದ್ದಾರೆ. ವಿದೇಶ ಯಾತ್ರೆಗಾಗಿ ನ್ಯಾಯಾಲಯದಿಂದ ವಿಶೇಷ ಅನುಮತಿಯನ್ನು ನಟ ದರ್ಶನ್ ಪಡೆದುಕೊಂಡಿದ್ದಾರೆ. ಇಂದು ಅಂದರೆ ಜುಲೈ 16ರಂದು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಥೈಲ್ಯಾಂಡ್ ಕಡೆಗೆ ಪ್ರವಾಸ ಬೆಳೆಸಿದ್ದಾರೆ ದರ್ಶನ್. ಅವರ ಜೊತೆಗೆ ಪುತ್ರ ವಿನೀಶ್ ಸಹ ಥೈಲ್ಯಾಂಡ್ಗೆ ಹೋಗುತ್ತಿದ್ದಾರೆ. ದರ್ಶನ್ ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ನಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತಿರುವ ಕೆಲ ಚಿತ್ರಗಳು ಇದೀಗ ವೈರಲ್ ಆಗಿವೆ. ಚಿತ್ರಗಳಲ್ಲಿ ದರ್ಶನ್ ಜೊತೆಗೆ ವಿನೀಶ್ ಸಹ ಇದ್ದಾರೆ. ಜೊತೆಗೆ ಅವರ ನಿರ್ದೇಶಕರಾದ ಪ್ರಕಾಶ್ ಕೂಡ ಇದ್ದಾರೆ. ದರ್ಶನ್ ಜೊತೆಗೆ ಕೆಲ ಏರ್ಪೋರ್ಟ್ ಸಿಬ್ಬಂದಿಗಳು ಫೋಟೋಗಳನ್ನು ತೆಗೆದುಕೊಂಡಿದ್ದಾರೆ. ದರ್ಶನ್ ಸಹ ಯಾವುದೇ ರೀತಿಯ ಬಿಗುಮಾನಗಳಿಲ್ಲದೆ ಕೇಳಿದವರಿಗೆ ಚಿತ್ರಗಳನ್ನು ನೀಡಿದ್ದಾರೆ. ಥೈಲ್ಯಾಂಡ್ನಲ್ಲಿ 5 ದಿನಗಳ ಕಾಲ ದರ್ಶನ್ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದಾದ ಬಳಿಕ ಇನ್ನು 5 ದಿನ ವಿಶ್ರಾಂತಿ ಪಡೆದು ಮತ್ತೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಡೆವಿಲ್ ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣ ಇದಾಗಿದೆ. ಥೈಲ್ಯಾಂಡ್ನಲ್ಲಿ 5 ದಿನಗಳ ಚಿತ್ರೀಕರಣ ಮುಗಿದರೆ ಡೆವಿಲ್ ಸಿನಿಮಾದ ಸಂಪೂರ್ಣ ಚಿತ್ರೀಕರಣ ಮುಗಿದಂತೆ ಆಗುತ್ತದೆ. ಆದರೆ ಇಲ್ಲಿ ವಿಶೇಷವೇನೆಂದರೆ ದರ್ಶನ್ ಅವರ ಜೊತೆಗೆ ಮಗ ವಿನೀಶ್ ಕೂಡ ತೆರಳುತ್ತಿದ್ದಾರೆ. ಇದಕ್ಕೆ ಕಾರಣವೇನು ಎಂದು ನೆಟ್ಟಿಗರಿಗೆ ಪ್ರಶ್ನೆ ಮೂಡುವುದು ಸಹಜವೇ. ಬಹುಶಃ ಒಂದು ಚಿಕ್ಕ ಟ್ರಿಪ್ ರಿಫ್ರೆಶ್ಮೆಂಟ್ಗಾಗಿ ಹೋಗುತ್ತಿರಬಹುದು. ಆದರೆ ಬೇರೆ ದಿನಗಳಲ್ಲಿ ಶೂಟಿಂಗ್ ಎಂದು ದರ್ಶನ್ ತೆರಳುತ್ತಿದ್ದಾಗ ದರ್ಶನ್ ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಹೋಗುತ್ತಿದ್ದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಮುಂಚೆ ದರ್ಶನ್ ಎಲ್ಲೇ ಹೋದರೂ ಒಬ್ಬೊಬ್ಬರೇ ಹೋಗುತ್ತಿದ್ದರು. ಆದರೆ ಈಗ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಒಬ್ಬರೇ ಎಲ್ಲೂ ಕಳಿಸುತ್ತಿಲ್ಲ ಎಂದು ಕೆಲವು ಸೋಷಿಯಲ್ ಮೀಡಿಯಾ ಹಾಗೂ ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ಏನೇ ಇರಲಿ, ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇಬ್ಬರು ಅನ್ಯೋನ್ಯವಾಗಿ ಸುಖ ಸಂಸಾರ ಮಾಡಿದರೆ ದರ್ಶನ್ ಅಭಿಮಾನಿಗಳಿಗೆ ಹಾಗೂ ವಿಜಯಲಕ್ಷ್ಮಿ ಅಭಿಮಾನಿಗಳಿಗೆ ಸಂತೋಷವೇ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.